ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಅಂತ. ಫ್ರೆಂಡ್ಸ್, ಈಗ ತಾನೇ ಎದ್ದೊಳಿದ್ದೀನಿ. ನನ್ನ ಚಿಕ್ಕ ಮಗಳು ಅಳ್ತಿದ್ದಾಳೆ ಅಂದ್ಬಿಟ್ಟು ಹಾಲಿಗೆ ನೀರಿಕ್ಕಿ ಕಾಯಿಸ್ತಾ ಇದ್ದೀನಿ. ಹಾಲು ಪೌಡ್ರ್ ಕೊಡ್ಬೇಕು ಮಗುಗೆ. ಇವತ್ತು ಮಂಗಳವಾರ ಅಲ್ವಾ, ಪೂಜೆ ಮಾಡಬೇಕು ಅಂತ ಹೇಳಿದ್ದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಈಗ ತಾನೇ ಎದ್ದೊಳಿದ್ದೀನಿ. ಮಕ್ಕಳಿಗೂ ಆಟ ಆಡ್ತಾ ಇದ್ದಾರೆ. ಇನ್ನು ಹಾಸಿಗೆನೂ ಎತ್ತಿಲ್ಲ ಫ್ರೆಂಡ್ಸ್. ಮನೆ ಒರೆಸಿ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ಇನ್ನೇನಿದ್ದು ದೇವ್ರ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಬೇಕು. ಮತ್ತು ಕಲಶಕ್ಕೆ ಮಾವಿನ ಸೊಪ್ಪು ಎಲೆ ಬೇಕಲ್ವಾ, ಅದಕ್ಕೆ ನಮ್ಮ ತಾತವರು ಗಿಡಗಳಲ್ಲಿದೆ, ಅಲ್ಲಿದೆ, ಹೋಗಿ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಮಾವಿನಕಾಯಿ ಗಿಡ. ನೋಡಿ, ಇವರು ನಮ್ಮ ತಾತ ಇರಲ್ಲ, ಅವ್ರ ಅಕ್ಕ. ಎಲೆ ಕಿತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು. ಅವ್ರ ಮಾವ ಉಣಿಸ್ತಾ ಇದ್ದಾರೆ. ನಾನು ನೀರು ಇಷ್ಟನೇ ಇಕ್ಕಿದ್ದೀನಿ ಗ್ಯಾಸ್ ಮೇಲೆ. ನನ್ನ ದೊಡ್ಡ ಮಗಳು ಊಟ ಮಾಡ್ತಾ ಇದ್ದಾಳೆ. ಇನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಇಷ್ಟೊತ್ತಾಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳಿದ್ದು ರೆಡಿ ಆಗಿ ಪೂಜೆ ಮಾಡೋಣ ಅಂತ. ಈಗ ತಾನೇ ಹೂವು ಕೆಳಗಡೆ ಇಕ್ಕಿ ಕ್ಲೀನ್ ಮಾಡೋಣ ಅಂತ ಹೋದೆ, ಎದ್ಬಿಟ್ಟಿದ್ದಾಳೆ. ಇಷ್ಟೊತ್ತಾಯಿತು ಫ್ರೆಂಡ್ಸ್. ಈಗ ದೀಪ ಹಚ್ತಾ ಇದ್ದೀನಿ. ನಾನು ಮಾಮೂಲಿಯಾಗಿ ಮಂಗಳವಾರ ಹೊತ್ತು ಮಾಡೋಕ್ಕೆ ಹೋಗೋದಿಲ್ಲ. ಏನೋ ನಿನ್ನೆ ಸೋಮವಾರ ಮಾಡಿಲ್ವ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈ ಮಕ್ಕಳು ಇಟ್ಕೊಂಡು ಆಗೋದಿಲ್ಲ ಫ್ರೆಂಡ್ಸ್ ಮಾಡೋದಕ್ಕೆ. ಅವ್ರ ಅಮ್ಮ ಅಂದ್ಕೊಂಡು ಮನೆಗೂ ಯಾರೂ ಇರೋದಿಲ್ಲ. ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ತಮ್ಮ ಕೆಲ್ಸಕ್ಕೆ ಹೋದ. ಅದರಿಂದ ಸ್ವಲ್ಪ ಕಷ್ಟ ಅಷ್ಟೇ. ಮಕ್ಕಳು ನೋಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ. ಆದರೂ ಬೆಳಗ್ಗೆ ಹೊತ್ತು ಅಮ್ಮನೇ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಒಳ್ಳೆಯದಂತ ಹೇಳಲ್ವಾ. ಓಂ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾಂತ ಸಾಧಿತೆ ತ್ರಿಯತೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ನಮಃ ಶಿವಾಯ. ಇಟ್ಕೊಳ್ಳೋಣ. ಕೃಷ್ಣ ಗೋವಿಂದ 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 ಗೋವಿಂದ. ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಗೋವಿಂದ 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 ಸಮೇತ. ಫ್ರೆಂಡ್ಸ್, ಪೂಜೆ ಆಗಿದ ತಕ್ಷಣ ದೇವ್ರ ಹತ್ರ ಬೇಡ್ಕೊಂಡಿದ್ದ ತಕ್ಷಣ ಹೂವು ಕೊಡ್ತು. ನಮ್ಮ ಅಮ್ಮ ಅವ್ರ ಮನೆ ದೇವರು ವೆಂಕಟರಾಮ ಸ್ವಾಮಿ, ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ. ಬೇಡ್ಕೊಂಡೆ ಎಲ್ಲ ಒಳ್ಳೆಯದಾಗಲಿ ಅಂತ. ದೇವರು ಎಲ್ಲಾದರೂ ಇಲ್ಲಿ ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಭಕ್ತಿಯಿಂದ ಬೇಡ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಏನೋ ಮೇ ಬಿ ಆ ಥರ ಅನಿಸುತ್ತಾ ಇದೆ ನನಗೆ. ನಾನು ಕಷ್ಟ ಎಲ್ಲ ತೀರಲಿ ಅಂತ ಬೇಡ್ಕೊಂಡೆ, ಹೂವು ಕೊಡ್ತು, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ಮ್ಯಾಚ್ ನಡೀತಾ ಇದೆ. ಅದರಲ್ಲಿ ನಮ್ಮ RCBನೇ ವಿನ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ ಫ್ರೆಂಡ್ಸ್. ಮತ್ತು ನನ್ನ ಫಾಲೋ ಮಾಡಿಸೋರಿಗೆ ಮತ್ತು ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಬಾಯ್.